ನಮಸ್ಕಾರ ಎಲ್ಲರೂ, ನಾನು ನಿಮ್ಮ ಫಿಟ್ ಕಂಡಿಗ ರಘು ಮಾತಾಡ್ತಿರೋದು. ಆಗ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಮೆಲ್ಲರಿಗೂ ದಪ್ಪ ಹೇಗೆ ಆಗೋದು ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ 3 ಟಿಪ್ಸ್ ಕೊಟ್ಟು ಅರ್ಥ ಮಾಡಿಸ್ತೀನಿ. ಹಲವಾರು ಜನಕ್ಕೆ ನಾನು ಎಷ್ಟೇ ತಿಂದ್ರೂ ದಪ್ಪ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಪ್ರಾಬ್ಲಮ್ ಇರುತ್ತೆ. ಅದು ಏನಕ್ಕೆ ಆಗುತ್ತೆ ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ ನಂತರ ನೀವು ಇವಾಗ ಏನು ಕನ್ಸ್ಯೂಮ್ ಮಾಡ್ತೀರಿ, ಏನು ತಿಂತಿದ್ದೀರಾ ಡೈಲಿ, ಅದನ್ನೇ ಇಟ್ಕೊಂಡು ಹೇಗೆ ನೀವು ವೆಯ್ಟ್ ಗೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಕೂಡ ನಾನು ಮಾಡಿಸ್ತೀನಿ. ಎಲ್ಲ ತಿಳ್ಕೊಳ್ಳೋಣ, ಲೆಟ್ಸ್ ಗೋ. ಇವತ್ತು ನಾನು ನಿಮ್ಮೆಲ್ರಿಗೂ 3 ಸಿಂಪಲ್ ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಡೋದ್ರಿಂದ ಆರಾಮಾಗಿ ವೆಯ್ಟ್ ಗೇನ್ ಆಗ್ಬೋದು. ಸೊ ಮೊದಲನೇ ಟಿಪ್ ಏನು ಅಂತಂದರೆ, ನೀವು ಯಾವತ್ತೇ ಆದ್ರೂ ಕ್ಯಾಲರಿ ಸರ್ಪ್ಲಸಲ್ಲಿ ಇರೋದಕ್ಕೆ ಟ್ರೈ ಮಾಡಬೇಕು. ಕ್ಯಾಲರಿ ಸರ್ಪ್ಲಸ್ ಅಂತಂದರೆ ನಿಮ್ಮ ಬಾಡಿಗೆ ಒಂದಷ್ಟು ಕ್ಯಾಲರೀಸ್ ಏನು ಬೇಕಾಗಿರುತ್ತೆ ಅದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ಯಾವಾಗಲೂ ಕೊಡ್ತಾನೆ ಇರಬೇಕು, ಇಲ್ಲಾಂದರೆ ವೆಯ್ಟ್ ಗೇನ್ ಆಗೋದಿಲ್ಲ. ಸಿಂಪಲ್ ಲಾಜಿಕ್. ಓಕೆ, ನಿಮ್ಮ ಬಾಡಿಗೆ ಒಂದಷ್ಟು ಕ್ಯಾಲರೀಸ್ ಏನು ಬೇಕಾಗಿರುತ್ತೆ ಅದನ್ನು ಬೇಸಲ್ ಮೆಟಾಬೋಲಿಕ್ ರೇಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅದಕ್ಕಿಂತ ಕಮ್ಮಿ ಕೊಡ್ತಿದ್ರೆ ಅದು ಆ್ಯಕ್ಚುಲಾಗಿ ಕ್ಯಾಲರಿ ಡೆಫಿಸಿಟಲ್ಲಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ಕೊಡ್ತಿದ್ದೀರಾ ಅಂತಂದರೆ ಆ್ಯಕ್ಚುಲಿ ಕ್ಯಾಲರಿ ಸರ್ಪ್ಲಸಲ್ಲಿ ಇರುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ಏನು ಪ್ರಾಬ್ಲಮ್ ಅಂತಂದರೆ, ನಾನು ತುಂಬಾ ಜಾಸ್ತಿ ತಿಂತಿದ್ದೀನಿ ಬಟ್ ಹಾಗಿದ್ರೂ ಕೂಡ ನಾನು ವೆಯ್ಟ್ ಗೇನ್ ಆಗ್ತಿಲ್ಲ ಅಂತಂದ್ಬಿಟ್ಟು. ಇದರೊಳಗಡೆ 2 ಸಮಸ್ಯೆ ಇರುತ್ತೆ. ಒಂದೇನು ಅಂತಂದರೆ, ಅವರು ಅನ್ಕೊತಿದ್ದಾರೆ ನಾನು ಆ್ಯಕ್ಚುಲಾಗಿ ನನ್ನ ಬಾಡಿಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಕೊಡ್ತಿದ್ದೀನಿ ಅಂತ ಅಂದ್ಬಿಟ್ಟು, ಬಟ್ ಅದಕ್ಕಿಂತ ಕಮ್ಮಿನೇ ತಿಂತಿರ್ತಾರೆ. ಇಲ್ಲ ಅಂತಂದರೆ ಅವರ ಬಾಡಿ ಒಳಗಡೆ ಇರೋ ಅಂಥ ಮೆಟಾಬೋಲಿಕ್ ಅಡ್ಯಾಪ್ಟೇಷನ್ ರೇಟ್ ಏನಿರುತ್ತಲ್ಲ ಅದು ತುಂಬಾ ಫಾಸ್ಟರ್ ಇರುತ್ತೆ. ಸಿಂಪಲ್ ಆಸ್ ದ್ಯಾಟ್. ಸೊ ಬೇಸಲ್ ಮೆಟಾಬೋಲಿಕ್ ರೇಟ್ನ ನೀವು ಅರ್ಥ ಮಾಡ್ಕೊಬೇಕು ಅಂತಂದರೆ, ಸಿಂಪಲ್ ಆಗಿ ನಿಮ್ಮ ಬಾಡಿ ನೀವು ಏನೂ ಕೆಲಸ ಮಾಡಿಲ್ಲ ಅಂದ್ರೂ ಒಂದಷ್ಟು ಕೆಲಸ ಮಾಡೋದಕ್ಕೆ ಅಂತಂದರೆ ಮೇ ಬಿ ಬ್ಲಡ್ ಪ್ಯೂರಿಫಿಕೇಷನ್ಗಾಗಿರ್ಬೋದು, ಬ್ಲಡ್ ಆ್ಯಕ್ಚುಲಾಗಿ ಎಲ್ಲ ಆರ್ಗನ್ಸಿಗೆ ರೀಚ್ ಆಗೋದಾಗಿರ್ಬೋದು, ನಿಮ್ಮ ಬ್ಲಡ್ನ ಆ್ಯಕ್ಚುಲಾಗಿ ಎಲ್ಲ ಆರ್ಗನ್ಸಿಗೆ ಪಂಪ್ ಮಾಡಿ ಆ್ಯಕ್ಚುಲಾಗಿ ಹಾರ್ಮೋನ್ಸ್ನ ಕೂಡ ಅಲ್ಲಿಗೆ ತೊಗೊಂಡೋಗಿ ಸೇರಿಸೋದಾಗಿರ್ಬೋದು, ಅದಾದಮೇಲೆ ಮೆಸೇಜಿಂಗ್ ಆಗಿರ್ಬೋದು, ಇಲ್ಲಾಂದರೆ ನ್ಯೂಟ್ರಿಯೆಂಟ್ಸ್ನ ಪಾಸ್ ಮಾಡೋದು, ಆ್ಯಕ್ಚುಲಾಗಿ ನ್ಯೂಟ್ರಿಯೆಂಟ್ಸ್ನ ರೆಡಿ ಮಾಡಿ ಮಾಡಿಫೈ ಮಾಡಿ ಪಾಸ್ ಮಾಡೋದಾಗಿರ್ಬೋದು, ಹಲವಾರು ಕೆಲಸಗಳಾಗ್ತಿರುತ್ತೆ ಆ್ಯಕ್ಚುಲಾಗಿ. ಸೊ ಇದೆಲ್ಲ ಕೆಲಸಗಳಿಗೆ ಆ್ಯಕ್ಚುಲಾಗಿ ನಮ್ಮ ಬಾಡಿ ಎನರ್ಜಿ ಸ್ಪೆಂಡ್ ಮಾಡ್ತಾನೆ ಇರುತ್ತೆ. ಸೊ ಈ ಎನರ್ಜಿ ಏನು ಸ್ಪೆಂಡ್ ಮಾಡ್ತಿರುತ್ತೆ ಓವರ್ ಆಲ್ ಥ್ರೂ ಔಟ್ ದ ಡೇ ನಾವೇನು ನೋಡಿದ್ರೆ, ಇನ್ಕ್ಲೂಡಿಂಗ್ ಸ್ಲೀಪಿಂಗ್ ಟೈಮಲ್ಲಿ ಕೂಡ ನೋಡಿದ್ರೆ, ಅದನ್ನು ಆ್ಯಕ್ಚುಲಾಗಿ ಬೇಸಲ್ ಮೆಟಾಬೋಲಿಕ್ ರೇಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಮಾತ್ರನೇ ನೀವು ದಪ್ಪ ಆಗೋದಕ್ಕಾಗೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತೀನಿ, ಹೇಗೆ ನೀವು ನಿಮ್ಮ ಡಯಟ್ನ ಚೇಂಜ್ ಮಾಡ್ತಾ ಈಸಿಯಾಗಿ ವೆಯ್ಟ್ ಗೇನ್ ಮಾಡ್ಬೋದು ಅಂತಂದ್ಬಿಟ್ಟು. ಮಾರ್ನಿಂಗ್ ನಾನು 2 ಇಡ್ಲಿ ತಿಂದೆ ಅಂತ ಅಂದ್ಕೊಳ್ಳಿ, ಲಂಚಿಗೆ ನಾನು 2 ಚಪಾತಿ ಮತ್ತು ಒಂದು ಸ್ವಲ್ಪ ಪಲ್ಯ ಮತ್ತು ಏನಾದ್ರು ಗೊಜ್ಜು ಏನಾದ್ರು ಇತ್ತು ಅಂತಂದರೆ ಅದು, ಅದಾದಮೇಲೆ ಸ್ನ್ಯಾಕ್ಸ್ಗೆ ನಾನು ಒಂದು ಟೀ ಇಲ್ಲ ಕಾಫಿ ಮತ್ತು ಒಂದು 2 ಬಿಸ್ಕೆಟು, ಡಿನ್ನರಲ್ಲಿ ಒಂದು ಮುದ್ದೆ ತಿಂತಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಫಸ್ಟ್ ವೀಕಿಂದನೇ ನೀವೇನು ಮಾಡಬೇಕು ಅಂತಂದರೆ, ಪ್ರತಿ ವಾರ ಏನಾದರೂ ಒಂದು ಫುಡ್ಡನ್ನ ಆ್ಯಡ್ ಮಾಡ್ಕೊಳ್ತಾ ಬರಬೇಕು. ಫುಡ್ ಅಂತಂದರೆ ಆ್ಯಕ್ಚುಲಾಗಿ ಇನ್ನೂ ಜಾಸ್ತಿ ಓಕೆ ಪಿಜ್ಜಾ ತಿನ್ನು ಬರ್ಗರ್ ತಿನ್ನು ಅಂತ ಅಂದ್ಬಿಟ್ಟಲ್ಲ, ತಿಂತಿರೋದ್ರಲ್ಲೇನೇ ಲೈಟಿಗೆ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತಾ ಬರ್ಬೋದು. ಇನಿಷಿಯಲಾಗಿ ನಾನು 2 ಇಡ್ಲಿ ತಿಂತಿರೋ ಜಾಗದೊಳಗಡೆ 3 ಇಲ್ಲ 3.5 ಇಲ್ಲ 4 ಇಡ್ಲಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಆಮೇಲೆ ಆ ಪೂರ್ತಿ ವಾರ ಅದನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೊತೀನಿ. 2ನೇ ವಾರ ನಾನೇನು ಮಾಡ್ತೀನಿ ಅಂತಂದರೆ, ಇಡ್ಲಿ ಆಲ್ರೆಡಿ ಏನು 4 ಇಡ್ಲಿ ಇದೆ ಅದನ್ನು ಹಂಗೆ ಇಟ್ಕೊಂಡು ಮಧ್ಯಾಹ್ನ ಲಂಚ್ ಒಳಗಡೆ 2 ಚಪಾತಿ ತಿಂತಿದ್ದ ಜಾಗದೊಳಗಡೆ ನಾನು 2.5 3 ಚಪಾತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಓಕೆ, ಇವಾಗ ನಾನೇನು ಮಾಡ್ತೀನಿ, ಸ್ಲೋ ಆಗಿ ಅಡ್ಜಸ್ಟ್ ಮಾಡ್ತೀನಿ ನನ್ನ ಫುಡ್ ಏನು ಇಂಟೇಕ್ ಇದೆಯಲ್ಲ ಅದನ್ನು. ಅದಾದ ನಂತರ ನಾನು 2ನೇ ವಾರ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. 3ನೇ ವಾರ ನಾನು ಏನು ಮಾಡ್ತೀನಿ, ಸ್ನ್ಯಾಕ್ಸ್ ಒಳಗಡೆ ಟೀ ಕಾಫಿ ಏನು ಕುಡಿತಿದ್ದೆ ಅದ್ರ ಜೊತೆ 2 ಬಿಸ್ಕೆಟ್ ಇತ್ತಲ್ಲ ಅದನ್ನು ನಾನು 5 ಬಿಸ್ಕೆಟ್ ಮಾಡ್ಕೊತೀನಿ. ಬಟ್ ಇಡ್ಲಿ ಏನು ಜಾಸ್ತಿ ಮಾಡಿದೆ, ಚಪಾತಿ ಏನು ಜಾಸ್ತಿ ಮಾಡಿದೆ ಅದು ಆ್ಯಕ್ಚುಲಾಗಿ ಸೇಮೇ ಇದೆ. ಓಕೆ, ಅದಾದ ನಂತರ 3ನೇ ವಾರ ಹಂಗೆ ಕಂಟಿನ್ಯೂ ಮಾಡ್ತೀನಿ. 4ನೇ ವಾರ ನಾನೇನು ಮಾಡ್ತೀನಿ, ಈ ಎಲ್ಲ ಮೀಲ್ ಆ್ಯಕ್ಚುಲಿ ಇನ್ಕ್ರೀಸ್ ಆಗಿರೋದ್ರಿಂದ ನನ್ನ ಡಿನ್ನರ್ ಮೀಲ್ ಒಳಗಡೆ ಮುದ್ದೆ ಜೊತೆ ಒಂದು ಸ್ವಲ್ಪ 2 ಮೊಟ್ಟೆ ಆಗಿರ್ಬೋದು ಇಲ್ಲ ರೈಸ್ ಆಗಿರ್ಬೋದು ಇದನ್ನು ಕನ್ಸ್ಯೂಮ್ ಮಾಡ್ತೀನಿ. ಅಂದರೆ ಪ್ರತಿ ಮೀಲಲ್ಲಿ ನೀವು ರೈಸ್ ಅಥವಾ ಚಪಾತಿನೇ ಇನ್ಕ್ರೀಸ್ ಮಾಡಬೇಕು ಅಂತಲ್ಲ, ಪ್ರೋಟೀನ್ ಕೂಡ ಆ್ಯಡ್ ಮಾಡ್ಕೊಬೋದು. ಬಟ್ ಎಷ್ಟೊಂದು ಜನಕ್ಕೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಕನ್ಫ್ಯೂಷನ್ ಇರೋದ್ರಿಂದ ನಾನು ಕಾರ್ಬ್ಸ್ ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಬಟ್ ನೀವು ಏನೋ ಒಂದು ಫುಡ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಬರಬೇಕು. ಸೊ 4 ವಾರ ಆದ ನಂತರ ನಿಮ್ಮ ಬಾಡಿ ರಿಯಲಿ ಅಡ್ಯಾಪ್ಟ್ ಆಗೋಗಿರುತ್ತೆ. ಓಕೆನಾ? ಸೊ ಅದಾದ ನಂತರ ನೀವು ಇಡ್ಲಿ ಏನಿರುತ್ತಲ್ಲ ಅದನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಇಲ್ಲ 1 ಇಡ್ಲಿ ಇಲ್ಲಾಂದರೆ ಪ್ರೋಟೀನ್ನ ಅಲ್ಲೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಮತ್ತು ಅದೇ ಸೈಕಲ್ನ ರಿಪೀಟ್ ಮಾಡೋದ್ರಿಂದ ಆರಾಮಾಗಿ ವೆಯ್ಟ್ ಗೇನ್ ಮಾಡ್ಬೋದು. ಟ್ರಸ್ಟ್ ಮೀ, ದಿಸ್ ಇಸ್ ದ ಓನ್ಲಿ ಅಪ್ರೋಚ್. 2ನೇ ಸಿಂಪಲ್ ಟಿಪ್ ಏನು ಅಂತಂದರೆ, ದಯವಿಟ್ಟು ವರ್ಕೌಟ್ ಮಾಡಿ. ಸೊ ನೀವು 10 ನಿಮಿಷ ಮಾಡ್ತೀರಾ, 20 ನಿಮಿಷ ಹೋಮ್ ವರ್ಕೌಟ್ ಮಾಡ್ತೀರಾ, ಇಲ್ಲ ಅಂತಂದರೆ ರನ್ನಿಂಗ್ಗೆ ಮೇ ಬಿ ಒಂದು 30 ಮಿನಿಟ್ಸ್ ಹೋಗ್ಬೋದು, ಇಲ್ಲಾಂದರೆ ಜಿಮ್ ವರ್ಕೌಟ್ ಮಾಡ್ತಿದ್ರೂ ಪರವಾಗಿಲ್ಲ. ವರ್ಕೌಟ್ ಮಾಡೋದು ಆ್ಯಕ್ಚುಲಾಗಿ ಸಣ್ಣ ಅಥವಾ ದಪ್ಪ ಆಗೋದಕ್ಕಲ್ಲ ಅಂತಂದ್ಬಿಟ್ಟು ನಾನು ಹಲವಾರು ವೀಡಿಯೋಗಳಗಡೆ ಹೇಳಿದ್ದೀನಿ. ಬಟ್ ನೀವು ವರ್ಕೌಟ್ ಮಾಡೋದು ಹೆಲ್ದಿಯರ್ ಆಗಿರೋದಕ್ಕೆ, ಅದರ ಜೊತೆ ನೀವು ನಿಮ್ಮ ಬಾಡಿಯಲ್ಲಿರೋಂಥ ರೆಸಿಸ್ಟೆನ್ಸ್ ಪವರ್ನ ಇನ್ಕ್ರೀಸ್ ಮಾಡ್ತಿರ್ತಾರೆ, ಆಮೇಲೆ ಒಂದಷ್ಟು ಮಸಲ್ ಫೈಬರ್ಸ್ನ ಇನ್ಕ್ರೀಸ್ ಮಾಡ್ತಿರ್ತಾರೆ. ನಿಮ್ಮ ಮಸಲ್ ಆ್ಯಕ್ಚುಲಾಗಿ ಗ್ಲೈಕೋಜನ್ ಸ್ಟೋರ್ ಏನಿರುತ್ತಲ್ಲ ಅದನ್ನು ಬಿಲ್ಡಪ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡ್ತಿರ್ತೀರ. ಆಮೇಲೆ ಥ್ರೂ ಔಟ್ ದ ಸೈಕಲ್ ನೀವೇನಾದ್ರು ನೋಡಿದ್ರಿ ಅಂತಂದರೆ, ವರ್ಕೌಟ್ ಮಾಡ್ತಿದ್ದೀರಾ, ನೀವು ಫುಡ್ಡು ಜಾಸ್ತಿ ಕೊಡ್ತಿದ್ದೀರಾ, ಫ್ಯಾಟ್ ಡೆಪಾಸಿಟ್ ಆಗೋದನ್ನು ತಡಿತಿದ್ದೀರಾ,
ಬಟ್ ಅಲ್ಲಿ ಏನಾಗ್ತಿರುತ್ತೆ ಅಂತಂದರೆ ಕ್ಲೀನ್ ಮಸಲ್ ವೆಯ್ಟ್ ಬಿಲ್ಡಪ್ ಆಗ್ತಿರುತ್ತೆ. ಸೊ ಫ್ಯಾಟ್ ಕೂಡ ಡೆಪಾಸಿಟ್ ಆಗ್ತಿರಲ್ಲ. ಏನಕ್ಕಾದರೆ ನೀವು ಪ್ರಾಪರಾಗಿ ಸೈಕಲ್ ಮಾಡ್ತಿರ್ತೀರಾ, ಆ್ಯಕ್ಚುಲಾಗಿ ವರ್ಕೌಟ್ ಕೂಡ ಎಕ್ಸ್ಟ್ರಾ ಮಾಡ್ತಿರ್ತೀರ. ಅದರಿಂದ ನಿಮ್ಮ ಮಸಲ್ ಫೈಬರ್ಸ್ ಆ್ಯಕ್ಚುಲಾಗಿ ಇನ್ಕ್ರೀಸ್ ಆಗುತ್ತೆ. ಅದರ ಜೊತೆ ನೀವು ಆ್ಯಕ್ಚುಲಾಗಿ ಫುಡ್ ಸೈಕಲ್ ಏನಿರುತ್ತೆ ಅದರಿಂದ ಹೆಲ್ಪ್ ಆಗಿ ಕ್ಲೀನ್ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ, ಜಸ್ಟ್ ಫ್ಯಾಟ್ ವೆಯ್ಟ್ ಅಲ್ಲ. ಮೂರನೇ ಸಿಂಪಲ್ ಟಿಪ್ ಏನು ಅಂತಂದರೆ, ಇದೆಲ್ಲ ನನಗೆ ತಲೆನೋವು ಬೇಡ, ಬಟ್ ನನಗೆ ಒಂದು ಸಿಂಪಲ್ ಆಗಿರೋಂಥ ಯಾವುದೋ ಒಂದು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋಂಥ ಒಂದು ಮಾಸ್ ಗೇನರ್ ಇಲ್ಲ ಮಸಲ್ ಗೇನರ್ನ ಹೇಳಿ ಅಂತಂದರೆ ಅಂಥವ್ರಿಗೆ. ಸೊ ನಮ್ಮ ಚಾನಲಲ್ಲಿ ಹಲವಾರು ವೀಡಿಯೋಸ್ ಮಾಡಿದ್ದೀನಿ ಮಸಲ್ ಗೇನರ್ ಶೇಕ್ ಬಗ್ಗೆ. ಮಾಸ್ ಗೇನರ್ ಅಲ್ಲ, ಮಾಸ್ ಗೇನರ್ ಬಂದು ಒಂದು ಕಂಪ್ಲೀಟ್ ಸಿಂಪಲ್ ಕಾರ್ಬ್ಸ್ ಇರುತ್ತೆ. ಬಟ್ ನಾವು ಮಾಡಿರೋಂಥ ಮಸಲ್ ಗೇನರ್ಸ್ ಏನಿತ್ತಲ್ಲ ಅದರೊಳಗಡೆ ಆದಷ್ಟು ಪ್ರೋಟೀನ್ ಕೂಡ ಆ್ಯಡ್ ಮಾಡಿ, ಒಂದಷ್ಟು ಸಿಂಪಲ್ ಕಾಂಪ್ಲೆಕ್ಸ್ ಕಾರ್ ಕಾಂಬಿನೇಷನ್ ಕೂಡ ಯೂಸ್ ಮಾಡಿ, ಹೆಲ್ದಿ ಫ್ಯಾಟ್ಸಿಂದ ಕೂಡ ಕ್ಯಾಲರೀಸ್ ಅರೌಂಡ್ ಲೈಕ್ 1000 ಕ್ಯಾಲರೀಸ್ ಒಂದು ಶೇಕಲ್ಲಿ ಆ್ಯಕ್ಚುಲಾಗಿ ನೀವು ಕನ್ಸ್ಯೂಮ್ ಮಾಡ್ತೀರಾ ಅಂತಂದರೆ ನೀವು ಆರಾಮಾಗಿ ವೆಯ್ಟ್ ಗೇನ್ನ ಈಸಿಯಾಗಿ ಮಾಡ್ಬೋದು. ಹಲವಾರು ವೀಡಿಯೋಸ್ ಇದೆ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮತ್ತು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು. ನಿಮ್ಮ ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ ಅಷ್ಟೇನೆ. ಬಟ್ ಮೇ ಬಿ ಒಂದು 5 10 ನಿಮಿಷ ಎಕ್ಸ್ಟ್ರಾ ಆಗ್ಬೋದು. ನೀವು ಹಿಂದಿನ ದಿನನೇ ಮಾಡಿ ಇಟ್ಕೊಂಡಿದ್ರಿ ಅಂತಂದರೆ ಸ್ಪೆಸಿಫಿಕಲಿ ಸ್ನ್ಯಾಕ್ಸ್ ಟೈಮಲ್ಲಿ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಒಂದು 3 hours ಬಿಟ್ಟು ನೀವು ಡಿನ್ನರ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಹೊಟ್ಟೆ ಕೂಡ ತುಂಬಾ ಒಳ್ಳೆ ಫೀಲಿಂಗಲ್ಲಿರುತ್ತೆ. ಡಿನ್ನರ್ ಕೂಡ ಚೆನ್ನಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಎಲ್ಲ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಸೊ ಈ 3 ಸಿಂಪಲ್ ಟಿಪ್ಸಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ವಿತ್ ದಟ್ ಸೈಡ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟಿಲ್ ನಾವು. ಆಮೇಲೆ ಈ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಎಷ್ಟೊಂದು ಜನ ದಪ್ಪ ಆಗಬೇಕಂತ ಅಂದ್ಕೊಂಡಿರ್ತಾರೆ, ಅಂಥವರು ಹಲವಾರು ವಿಡಿಯೋಗಳು ಎಸ್ಪೆಷಲಿ ಈ ಮಾಸ್ ಗೇನರ್ಸು ಲೆಬ್ರಾಡ ಆಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ಆಪ್ಟಿವ್ ನ್ಯೂಟ್ರಿಷನ್ ಮಾಸ್ ಗೇನರ್ ಅಂತ ಅಂದ್ಬಿಟ್ಟು ಎಷ್ಟೊಂದು ಬೇಡದಿರೋಂಥ ಪದಾರ್ಥಗಳನ್ನೆಲ್ಲನೂ ಇಟ್ಕೊಂಡು ವೆಯ್ಟ್ ಗೇನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಂಥವ್ರಿಗೆ ಈ ವಿಡಿಯೋ ರೀಚ್ ಆಯಿತು ಅಂತಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹೋಪ್ಫುಲಿ ನೀವು ವಿಡಿಯೋ ಶೇರ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟಿಲ್ ನಾವು. ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ ದಿಸ್ ಫಿಟ್ ಕಂಡಿಗಾರಗು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಪೀಸ್ ಔಟ್, ಬೈ.